ഇതായിരിക്കണം സെമിഫൈനൽ, ഇതാവണം സെമിഫൈനൽ, ഇതാണ് സെമിഫൈനൽ. ആദ്യത്തെ പന്ത് ഇവിടെ ഡോട്ട് എച്ച്. 11 പന്തുകൾ ശേഷിക്കുന്നു, 13 വേണം വിജയിക്കാനായി. നിങ്ങൾ കെട്ടി വളർത്തിയ ആ ഒരു ഇന്നിങ്സ് ഷാക്കീർ, തീർച്ചയായും 11 പന്തുകൾ ശേഷിക്കുന്നു, 13 വേണം വിജയിക്കാനായി. കാത്തിരുന്ന് കാണാം. ആദ്യത്തെ പന്തിൽ നേടിയ ഡോട്ട് എച്ച് 11 പന്തുകൾ 13 റണ്ണിന്റെ ವಿಜಯಲಕ್ಷ್ಯಂ. ಕೊನೆಯ 11 ಚೆಂಡುಗಳು ಬಾಕಿ, 13 ಓಟದ ಅವಶ್ಯಕತೆ ವಿಜಯಕ್ಕಾಗಿ. ಪಿಚ್ಚರ್ ಹಬೀಬಿ ಬಾಕಿ ಹೆ ಬಾಯ್. ಇನ್ನು ಕೂಡ ಪಂದ್ಯಾಟ ಮುಕ್ತಾಯಗೊಂಡಿಲ್ಲ. 11 ಚೆಂಡುಗಳ ಮುಂದೆ 13 ಓಟ ಬೇಕಾಗಿದೆ. ಸೊಗಸಾಗಿತ್ತು ದಾಳಿ, ಅತ್ಯುತ್ತಮ ರೀತಿಯ ದಾಳಿಗಾರಿಕೆಯನ್ನು ನಿಭಾಯಿಸ್ತಾ ಇದ್ದಾರೆ. ಹತ್ತು ಚೆಂಡುಗಳು ಬಾಕಿ ಇದೆ, 12 ಓಟದ ಅವಶ್ಯಕತೆ ಇದೆ. ಹತ್ತು ಚೆಂಡುಗಳ ಮುಂದೆ 12 ಓಟದ ಅವಶ್ಯಕತೆ. ಇಲ್ಲಿ ತೃತೀಯ ಚೆಂಡು and that's it. Oh my gosh, how it's a golden opportunity. ಸಿಕ್ಕ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದೆ. ಕಿಟ್ಟಿ ಅವಸರತೆ ಮೊದಲಾಕಣಂ ಪಕ್ಷೆ ಇವಿಡೆ ಖಂಡಿತವಾಗಿಯೂ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಅವಾಂಡ್ರವರ ವಿಕೆಟ್ ಬೀಳುವ ಸ್ಥಿತಿಯಲ್ಲಿತ್ತು. ಆದರೆ ಕೋಣೆಯ ಗಳಿಗೆಯಲ್ಲಿ ಇರುವ ಕ್ಷೇತ್ರ ಪಾಲಕರು ಕ್ಯಾಚ್ ಅನ್ನು ಪಡೆಯುವಂತಹ ಪ್ರಯತ್ನ. ಆದರೆ ಕ್ಯಾಚ್ ಅನ್ನು ಅರ್ಷಾದ್ ಎಲ್ಟಿ ಅಜ್ಮಲ್ ಅದೇ ರೀತಿ ಕ್ಯಾಚ್ ಅನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಿದ್ರು. ಈ ಕ್ಯಾಚ್ ಕೈ ಚೆಲ್ಲುವುದರೊಂದಿಗೆ 1 ಓಟವನ್ನು ಗಳಿಸಿ ಪ್ರತಿಯೊಂದು ಚೆಂಡುಗಳು ಕೂಡ, ಪ್ರತಿಯೊಂದು ಓಟಗಳು ಕೂಡ ಕೊನೆಯ ಗಳಿಗೆಯಲ್ಲಿ ಪಂದ್ಯದ ಚಿತ್ರಣ ಬದಲಾಯಿಸಬಹುದು. ಉಳಿದಂತಹ 9 ಚೆಂಡುಗಳ ಆಟ ಬಾಕಿ, 11 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಕಿಕ್ಕಿರಿದು ಸೇರಿದೆ ಉಪ್ಪಿನಂಗಡಿಯ ಮೈದಾನ. ಒಬಾರ್ ಕಪ್ 2025 ಯಾರು ಗೆಲುವಿನ ಕಡೆಗೆ ಎಂಬುದು ಪ್ರಶ್ನೆಯಾಗಿ ನಿಂತುಕೊಂಡಿದೆ. ಅರ್ಷಾದ್ ಎಲ್ಟಿ ದಾಳಿಗಾರಿಕೆ ಭಾಗದಲ್ಲಿ ಇರುವ ಆಟಗಾರರು ಮಾತುಕತೆಯಲ್ಲಿ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ. ಜಿಲ್ಲೆಯ ಪ್ರತಿಷ್ಠಿತ ತಂಡವಾಗಿರ್ತಕ್ಕಂಥ ಟಾರ್ಪಡೋಸ್ ಖಾನ ಜೊತೆಯಾಗಿ ಕೆಜಿಎಫ್ ಕಿಂಗ್ ತಂಡಗಳ ಮಧ್ಯೆ 9 ಚೆಂಡುಗಳ ಆಟ ಬಾಕಿ. ವಿಜಯಕ್ಕಾಗಿ 11 ಬೇಕಾಗಿದೆ. 4 ವಿಕೆಟ್ ಕೈಯಲ್ಲಿದೆ. ಅರ್ಷಾದ್ ಎಲ್ಟಿ ರೈಟ್ ಆರ್ಮ್ ರೌದು ವಿಕೆಟ್ ಮುಖೇನವಾಗಿ ದಾಳಿಗಾರಿಕೆ ನಿಭಾಯಿಸಬೇಕಾಗಿದೆ. ಶಾಕೀರ್ ಅವರ ಕಡೆಗೆ ಒಂದು ಅತ್ಯುತ್ತಮ ಆಟಗಾರ 17 ಶಾಕೀರ್ ಟಾರ್ಪಡೋಸ್ ಖಾನ ತಂಡದ ಪರವಾಗಿ ಸೊಗಸಾಗಿತ್ತು ಆಟ, ರಕ್ಷಣಾತ್ಮಕ ಆಟ, ಮೆಚ್ಚಲೇಬೇಕು. ಒಂದು ಸುಲಭ ರಿಫ್ವಾನ್ 2ನೇ ಓಟಕ್ಕಾಗಿ ಪ್ರಯತ್ನವನ್ನು ಇಟ್ಟಿದ್ರು. ಶ್ರೇಷ್ಠ ಮಟ್ಟದ ಕ್ಷೇತ್ರಪಾಲನೆ ಮಾನವಿದೆ. ತೃತೀಯ ತೀರ್ಪುಗಾರರ ಮೊರೆಯನ್ನು ಹೋಗ್ತಾ ಇದ್ದಾರೆ. ಇಲ್ಲಿ ಔಟ್ ಅಥವಾ ನೋಟ್ ಔಟ್ ಎಂಬುದನ್ನು ಗಮನಿಸಬೇಕು. ಖಂಡಿತವಾಗಿಯೂ ಒಂದು ವೇಳೆ ಔಟ್ ಆಗಿದ್ದಾದಲ್ಲಿ, ವಿಕೆಟ್ ಹೋಗಿದ್ದಾದಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನ ಕೆಜಿಎಫ್ ಕಿಂಗ್ ತಂಡ ಮಾಡಬಹುದು. ನಿಜಾರ್ ಅವರೇ, what a match, what a moment in the game, what a game in the tournament we are watching here. Absolute cinema. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣಸಿಗುವ ರೀತಿಯಲ್ಲಿನ ಪಂದ್ಯಾಟ ಇದು. ಈ ಉಬಾರ್ ಮೈದಾನದಲ್ಲಿ ಕಾಣಸಿಗುವುದಾದರೆ ಇದು ಈಡನ್ ಗಾರ್ಡನ್ ಆಗ್ತಾ ಇದೆಯೋ, ಇದು ವಾಂಖೆಡೆ ಆಗ್ತಾ ಇದೆಯೋ, ಇದು ಲಾರ್ಡ್ಸ್ ಆಗ್ತಾ ಇದೆಯೋ, ಇದು ಮೆಲ್ಬೋರ್ನ್ ಕ್ರಿಕೆಟ್ ಸ್ಟೇಡಿಯಂ ಆಗ್ತಾ ಇದೆಯೋ ಎನ್ನತಕ್ಕಂತಹ ಪ್ರಶ್ನೆಗಳು ಮೂಡಿ ಬರುತ್ತಾ ಇದೆ. ಕಾರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣಸಿಗುವ ಇಕ್ವೇಷನ್ಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣಸಿಗುವ ಜೋಶ್ ಈ ಮೈದಾನದಲ್ಲಿ ಕಾಣಸಿಗ್ತಾ ಇದೆ. 9 ಚೆಂಡುಗಳ ಮುಂದೆ 11 ಬೇಕಾಗಿತ್ತು. ಇಲ್ಲಿ ಪ್ರಸ್ತುತ ಅಂತಿಮ ತೀರ್ಪಂತೂ ಹೊರಬರಲಿಕ್ಕಿದೆ. ಹರೀಶ್ ಪಟೇಲ್ ತೃತೀಯ ತೀರ್ಪುಗಾರಿಕೆಯಲ್ಲಿ ಸಹಕರಿಸ್ತಾ ಇದ್ದಾರೆ. ಅಂತಿಮ ತೀರ್ಪಂತೂ ಇಲ್ಲಿ ಹೊರಬರಲಿಕ್ಕಿದೆ. ಜೊತೆಯಾಗಿ ಮೋಹನ್ ಯಯಾಡಿ ಅವರು ಕೂಡ ತೀರ್ಪುಗಾರಿಕೆಯಲ್ಲಿ ಸಹಕರಿಸ್ತಾ ಇದ್ದಾರೆ. 4ನೆಯ ಚೆಂಡಾಗಿತ್ತು. And let's fans wipe check. ಅಭಿಮಾನಿಗಳ ವೈಪ್ ಚೆಕ್ ಅನ್ನು ಮಾಡ್ತಾ ಇದ್ದೇವೆ. ಟೀಮ್ ಕೆಜಿಎಫ್ ಕಿಂಗ್ಸ್ ಸಾಕಾಗುವುದಿಲ್ಲ. ಮಗದೊಂದು ಕಡೆಯಲ್ಲಿ ಟೀಮ್ ಟಾರ್ಪಡೋಸ್ ಖಾನ. ಯಾವ ತಂಡಕ್ಕೆ ಅಭಿಮಾನಿಗಳು ಖಂಡಿತವಾಗಿಯೂ ಉಪ್ಪಿನಂಗಡಿ ಪರಿಸರದಲ್ಲಿ
ಟಾರ್ಪೋಡೋಸ್ ಖಾನಾ ತಂಡಕ್ಕೆ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಆದರೆ ಕ್ರಿಕೆಟ್ ಪಂದ್ಯ ಇನ್ನೂ ಕೂಡ ಮುಕ್ತಾಯವಾಗಿಲ್ಲ. ಕೆಜಿಎಫ್ ಕಿಂಗ್ ವಿರುದ್ಧವಾಗಿ ತೃತೀಯ ತೀರ್ಪುಗಾಗಿ ಪ್ರತಿಯೊಬ್ಬ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ತೀರ್ಪು ಯಾರ ಕಡೆಗೆ ಬರಬಹುದು ಎನ್ನುವುದು ಪ್ರಶ್ನೆಯಾಗಿ ನಿಂತುಕೊಳ್ತಾ ಇದೆ. ಘಟನೆಯ ಪ್ರಮುಖ and it's a final decision is out and out is a call and one with an out. ಒಂದು ಒಟ್ಟ ಮಾತ್ರ ಸೇರ್ಪಡೆಯಾಗಲಿಕ್ಕಿದೆ. out is a call. ಏಳನೇ ವಿಕೆಟ್ ಪತನಗೊಳ್ತಾ ಇದೆ. 8 ಚೆಂಡುಗಳ ಆಟ ಬಾಕಿ ಇದೆ. 10 ಓಟದ ಅವಶ್ಯಕತೆ ಬೇಕಾಗಿದೆ. ವೀಕ್ಷಕ ವಿರಣಗಾರರಾಗಿರ್ತಕ್ಕಂಥ ರಜಾಕ್ ಸಲ್ಮಾನ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೂಡ ಬಯಸ್ತಿದ್ದೇನೆ. ಜೊತೆಯಾಗಿ ನಿಜಾರ್ ಸೈನ್ ಸುಳ್ಯ ಕ್ರಿಕೆಟ್ ಗ್ರೂಪಿನ ಅಂಟ್ರಾಮ್ ಕ್ರಿಕೆಟ್ ಗ್ರೂಪಿನ ಅಡ್ಮಿನ್ ಆಗಿರ್ತಕ್ಕಂಥ ಆರಿಸ್ ಸೌದಿ ಅರೇಬಿಯಾ ಸ್ಪೋರ್ಟಿಂಗ್ ಕೃಷ್ಣಾಪುರ ಇವರು ಕೂಡ ಈ ಪಂದ್ಯಕ್ಕೆ ಶುಭ ಆರೈಕೆಯನ್ನ ನೀಡ್ತಾ ಇದ್ದಾರೆ. 8 ಚೆಂಡುಗಳ ಆಟ ಬಾಕಿ, 10 ಓಟ ವಿಜಯಕ್ಕಾಗಿ ಕಿಕ್ಕಿರಿದು ಸೇರಿದೆ ಉಪ್ಪಿನಂಗಡಿಯ ಮೈದಾನ. ಒಬಾರ್ ಕಪ್ 2025 ಈ ಪಂದ್ಯವನ್ನ ಗೆಲ್ಲುವಂತಹ ತಂಡ ಯಾವುದು? ದ್ವಿತೀಯ ಸೆಮಿಫೈನಲ್ ಕಾಳಗವಿದು. ಕೆಜಿಎಫ್ ಕಿಂಗ್ ತಂಡದ ಅವಶ್ಯಕತೆ. ಕೊನೆಯ ಓವರಿನ ಚಾಲ್ತಿಯಲ್ಲಿ ತನ್ವೀರ್ ಮೂಡಬಿದರೆ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಆರಂಭಿಕ ಚೆಂಡಿನ ಚಾಲ್ತಿಯಲ್ಲಿ ಜೋಶ್ ಬರಲಿ ಅಭಿಮಾನಿಗಳೇ, ಜೋರಾದ ಚಪ್ಪಾಳೆ ಬರಬೇಕು. ಆರಂಭಿಕ ಚೆಂಡು ದಂಡಿಸಿದ್ರು. ಒಂದರ ಗಳಿಕೆಯೊಂದಿಗೆ ಸ್ಟ್ರೈಕ್ ರೊಟೇಟ್. ಹಾರಿಸ್ at the striking end and here we go. 5 to go 7 to get. 5 ಚೆಂಡು ಬಾಕಿ ಇದೆ. 7 ಓಟದ ಅವಶ್ಯಕತೆ. 7 ಬೀಳುಗಳ ಮಧ್ಯ ಬಂದಂತ ತಂಡ ಈ ಟಾರ್ಪೆಡೋಸ್ ಖಾನಾ ತಂಡಕ್ಕೆ ಬೇಕಾಗಿರುವುದು 7, ಬಾಕಿ ಇರುವುದು 5. ತನ್ವೀರ್ ತನ್ನು ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಹಾರಿಸ್ ದ ಅಕ್ರಾಸ್ ಕಿಂಗ್ ಆಫ್ ಅಂಟ್ರಾಮ್ ಕ್ರಿಕೆಟ್. ಮಗದೊಂದು ಕಡೆಯಲ್ಲಿ ಶಾಕಿರ್ ಜಾಕಿ. ಫೀಲ್ಡಿಂಗ್ ಸೆಟಪ್ ಅನ್ನು ಗಮನಿಸಿಕೊಳ್ಳಬೇಕು. 5 ಕ್ಷೇತ್ರಪಾಲಕರು ಸೀಮಾರೇಖೆ ಗಡಿ ಭಾಗದಲ್ಲಿ. 1 at the square leg, 1 at the mid wicket and ಹರ್ಷಾದ್ LT at the long off ವಿಭಾಗದಲ್ಲಿ ಸಂತು ಇದ್ದಾರೆ. ಅಜರ್ ಮಗದೊಂದು ಕಡೆಯಲ್ಲಿ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ. 5 ಚೆಂಡು ಬಾಕಿ, 7 ಓಟದ ಅವಶ್ಯಕತೆ. ದ್ವಿತೀಯ ಚೆಂಡಿನ ಚಾಲ್ತಿಯಲ್ಲಿ ತನ್ನು ಇಂಟು ಬಾಲ್ ಟು ಮಿಸ್ಟರ್ ಹಾರಿಸ್ ದಾಂಡುಗಾರಿಕೆ ವಿಭಾಗದಲ್ಲಿ ದ್ವಿತೀಯ ಚೆಂಡು ಶ್ರೇಷ್ಠ ಮಟ್ಟದ ಆಟವಿದು. 1 ಓಟವನ್ನು ಗಳಿಸ್ತಾ ಇದೆ. 4 ಚೆಂಡುಗಳ ಆಟ ಬಾಕಿ ಇದೆ. ವಿಜಯಕ್ಕಾಗಿ 6 ಓಟದ ಅವಶ್ಯಕತೆ ಬೇಕಾಗಿದೆ. ಟಾರ್ಪೆಡೋಸ್ ಖಾನಾ ವಿರುದ್ಧವಾಗಿದೆ ಕೆಜಿಎಫ್ ಕಿಂಗ್ ತಂಡ ಪಂದ್ಯ. ಇಲ್ಲಿ ಸೆಮಿಫೈನಲ್ ಕಾಳಗ ಸಾಗಿ ಬರ್ತದೆ. 4ರ ಮುಂದೆ 6. ಈ ಪಂದ್ಯವನ್ನ ಗೆಲ್ಲುವವರು ಯಾರು? ಈ ಪಂದ್ಯವನ್ನ ಸೋಲುವವರು ಯಾರು? ಈ ಪಂದ್ಯವನ್ನ ಸೋತುಕೊಂಡು ಬೇಸರದಲ್ಲಿ ಮನೆಯತ್ತ ಕಾಲಿಡುವವರು ಯಾರು? ಇಲ್ಲಿ ತೃತೀಯ ಚೆಂಡು ತನ್ವೀರ್ ಶಾಕೀರ್ ಅವರ ಕಡೆಗೆ. ರಕ್ಷಣಾತ್ಮಕ ಆಟವಿದು. 1 ಸುಲಭ. ಕ್ಷೇತ್ರಪಾಲಕ ಸಾಜೀದ್ 1ರ ಬಳಿಕೆ ಓಟಕ್ಕಾಗಿ ಪ್ರಯತ್ನವನ್ನು ಮಾಡಿದ್ರು. ಅತ್ಯುತ್ತಮ ರೀತಿಯ ದಾಳಿಗಾರಿಕೆಯನ್ನು ನಿಭಾಯಿಸ್ತಾ ಇದ್ದಾರೆ. ಚೆಂಡಿನ ಗತಿಯನ್ನು ಅರಿತು ಆಟವನ್ನು ತೋರ್ಪಡಿಸುವುದಾದರೆ 3 ಚೆಂಡುಗಳ ಆಟ ಬಾಕಿ ಇದೆ. 5 ಬೇಕಾಗಿದೆ. ಪಂದ್ಯ ರೋಚಕ ಸ್ಥಿತಿಯಲ್ಲಿ. ಪಿಚ್ಚರ್ ಅಬೀಬಿ ಬಾಕಿಯೇ. ಈ ಮೊದಲೇ ತಿಳಿಸಿದ್ದೆ, ಸಾಕೀರ್ ಮೈದಾನಕ್ಕೆ ಅಂಟಿಕೊಂಡು ಕೊನೆಯವರೆಗೆ ಆಡಿದ್ದಾದಲ್ಲಿ ಎದುರಾಳಿ ತಂಡದನ್ನು ಬೆವರಿಳಿಸಬಹುದು. ಆದರೆ ತನ್ವೀರ್ ಮೂಡಬಿದ್ರೆ ಚಮತ್ಕಾರ ಮ್ಯಾಜಿಕ್ ಮೋಡಿಯನ್ನ ಮಾಡಲೇಬೇಕಾದಂತಹ ಸಮಯ. ಕೆಜಿಎಫ್ ಕಿಂಗ್ ತಂಡ ಕಿಂಗ್ ಆಗಿ ಆಟವನ್ನ ಆಡಬಹುದೇ? ಈ ಪಂದ್ಯವನ್ನ ಗೆಲ್ಲುವಂತಹ ತಂಡ ಯಾವುದು? ನಿಸಾರ್ ಅವರೇ, 3 ಚೆಂಡುಗಳು ಬಾಕಿ ಇದೆ. 5 ಓಟ ಬೇಕಾಗಿದೆ. ಸಮಾಲೋಚನೆ, ಮಾತುಕತೆ, ಸಮಯವನ್ನು ಅರಿತು ಆಡಬೇಕಾದ ತೊಡಗಲೇಬೇಕಾದ ಕಾರಣ ಪ್ರತಿಯೊಂದು ಚೆಂಡುಗಳನ್ನ ಗಮನಿಸಿಕೊಂಡು ಆಡಬೇಕಾಗಿದೆ. ಈ ಚೆಂಡು ಒಂದು ವೇಳೆ ಚುಕ್ಕಿ ಆಗಿಸಿದ್ದಾದಲ್ಲಿ ಕೆಜಿಎಫ್ ತಂಡ ಹಿಡಿತವನ್ನ ಸಾಧಿಸಬಹುದು. ಆರೀಸ್ ಅಪಾಯಕಾರಿ ಆಟಗಾರ. ಯಾವುದೇ ಸಮಯದಲ್ಲೂ ಸಿಡಿಸಬಲ್ಲಂತ ದಾಂಡಿಗ. ಟಾರ್ಪೆಡೋಸ್
ಪುಡೋಸ್ ಖಾನ ತಂಡಕ್ಕೆ ಆಪತ್ ಬಾಂಧವನಾಗಿ ಆಡಬಹುದೇ. 3ಕ್ಕೆ ಬೇಕಾಗಿದೆ 5. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು. ವಿಕೆಟ್ಗಳ ಮಧ್ಯೆ ಒಂದರ ಬಳಿಕ 2 ಓಟಕ್ಕಾಗಿ ಪ್ರಯತ್ನ ಓಹೋ, ಇಲ್ಲಿ ರನ್ ಔಟ್ ಆಗುತ್ತಾ ಇದೆ. ಆರೀಸ್ ರವರ ವಿಕೆಟ್ ಸೂಸೈಡ್ ಮಾದರಿಯಲ್ಲಿ ಬಿಟ್ಟು ಕೊಡೋದಾದರೆ 2 ಚೆಂಡು. ಒಂದು ಕಡೆ ನಾಸಿಕ್ ಬ್ಯಾಂಡ್, ಒಂದು ಕಡೆ ಕುಣಿದು ಕುಪ್ಪಳಿಸುವ ಪ್ರೇಕ್ಷಕರ ಚಪ್ಪಾಳೆಯ ಘಂಟಾಘೋಷಗಳು. ಇದು ಒಬಾರ್ ಕಪ್ 2025 ಅದ್ದೂರಿಯ ಕ್ರಿಕೆಟ್ ಕೂಡ. ಅಂಟ್ರಾಮ್ ಕ್ರಿಕೆಟ್ ಅಂದರೆ 1947 ಆಗಸ್ಟ್ 15 ಭಾರತಕ್ಕೆ ಸ್ವತಂತ್ರ ಸಿಕ್ಕಿದಂತಹ ಸಂದರ್ಭ. ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಿದ್ರು. ಆದರೆ ತುಳುನಾಡ ಮಣ್ಣಿನ ಮಕ್ಕಳು ಅಂಟ್ರಾಮ್ ಕ್ರಿಕೆಟ್ ಎಷ್ಟೊಂದು ಎತ್ತರಕ್ಕೆ ಏರ್ತಿದ್ದಾರೆ ಸಾಕ್ಷಿಯಾಗ್ತದೆ. 8,000ಕ್ಕೂ ಅಧಿಕ ಮಂದಿ ನೇರ ಪಂದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ. ಇಲ್ಲಿ ಕಿಕ್ಕಿರಿದು ಸೇರಿದ ಜನಸಾಗರ. 3 ಚೆಂಡುಗಳು ಬಾಕಿ ಇದೆ, ಬೇಕಾಗಿದೆ 2 ಚೆಂಡುಗಳು ಬಾಕಿ ಇದೆ. 4 ಓಟ ಬೇಕಾಗಿದೆ. ತಪ್ಪು ನಡೆಯುವುದು ಸಹಜ, ತಿದ್ದಿ ನಡೆಯುವವನೇ ಮನುಜ. ಒಬಾರ್ ಕಪ್ನ ಪ್ರತಿಯೊಬ್ಬ ಸದಸ್ಯರನ್ನು ಮತ್ತೊಮ್ಮೆ ಗುರುತಿಸಿಕೊಳ್ಳುದ 2 ಚೆಂಡುಗಳು 4 ಓಟ 70% ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿದಂತ ಕೆಜಿಎಫ್ ಕಿಂಗ್ ತಂಡ ಒಂದು ಕಡೆಯಿಲ್ಲಾದರೆ ದಾಂಡುಗಾರಿಕೆ ಭಾಗದಲ್ಲಿ ತಂಡಕ್ಕೆ ಆಪತ್ ಬಾಂಧವನಾಗಿ ಆಡಬಹುದೇ. ದಾಂಡಿಗನಾಗಿ ಅಂಕಣವನ್ನ ಪ್ರವೇಶಿಸಿದ್ದಾನೆ. ಆಕ್ರಮಣಕಾರಿ ಆಟವನ್ನು ಆಡಬಹುದು. ಕಾರಣ ಓರ್ವ ದೈತ್ಯ ಶರೀರದ ಆಟಗಾರ ಕಳೆದ ಶಕ್ತಿನಗರ ಮೈದಾನದಲ್ಲಿ ಕೊನೆಯ ಚೆಂಡಿಗೆ ಸಿಕ್ಸರ್ ಮರುಕಳಿಸಬಹುದೇ. ನಿಗದಿತ ಸಮಯ ಮುಕ್ತಾಯವಾಗಿದೆ. ಒಂದು ಕ್ಷೇತ್ರಪಾಲಕ 30 ಗಜಗಳ ಒಳಗಡೆ ಬರಬೇಕಾಗಿದೆ. ಪರಾಕ್ರಮತೆಯ ಆಟವನ್ನ ಆಡಬಹುದು. ನಿಜಾರ್ ಅವರೇ, 10ನೇ ಕ್ರಮಾಂಕದಲ್ಲಿ ಅಕ್ರಮ್, ಖಂಡಿತವಾಗಿ ಕೂಡ 10ನೇ ಕ್ರಮಾಂಕದಲ್ಲಿ ಅಕ್ರಮರವರನ್ನು ಕಳಿಸಿಕೊಡಲಾಗ್ತಾ ಇದೆ. ಆ ರೈಟ್ ಸಿಚುವೇಶನ್ ಖಂಡಿತವಾಗಿ ಕೂಡ ಕ್ಯಾಪಬಲ್ ಹಿಟ್ಟರ್ ಫಾರ್ ದ ರೈಟ್ ಸಿಚುವೇಶನ್. 2 ಚೆಂಡು ಬಾಕಿ, 4 ಓಟದ ಅವಶ್ಯಕತೆ. 10ನೇ ಕ್ರಮಾಂಕದಲ್ಲಿ ಅಕ್ರಮ್. ಆರಂಭಿಕ ಕ್ರಮಾಂಕದಲ್ಲಿ ಪ್ರಮುಖವಾಗಿ ನಂಬರ್ 3ರ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಶಾಕೀರ್ ಎದುರಿಸಿದ 21 ಚೆಂಡುಗಳಲ್ಲಿ 21 ಹಾಫ್ ಆಫ್ ದಿ ರಿಕ್ವೈರ್ಮೆಂಟ್. 40ರ ಪೈಕಿ 21 ಎಂದರೆ ಈ ಪ್ಲೇ ದ ಜೆಮ್ ಆಫ್ ದ ನಾಕ್. ಶಾಕೀರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಅರ್ಹಿಸಿದ. ಖಂಡಿತವಾಗಿಯೂ ಕೂಡ 2 ಚೆಂಡುಗಳು ಬಾಕಿ, 4 ಓಟದ ಅವಶ್ಯಕತೆ. ಎಸೆಯುವ ಈ 5ನೆಯ ಚೆಂಡು ತನ್ವೀರ್ ರವರ ಕಡೆಗೆ. ತನ್ವೀರ್ ದಾಳಿಗಾರಿಕೆ ಭಾಗದಲ್ಲಿ ಆಡುವ ತುದಿಯಲ್ಲಿದೆ ಅಕ್ರಮ್. 2 ಚೆಂಡುಗಳು ಬಾಕಿ ಇದೆ, 4 ಓಟ ಬೇಕಾಗಿದೆ. ಪಂದ್ಯದ ನೇರ ವೀಕ್ಷಣೆಯಲ್ಲಿ ಈ ಪಂದ್ಯಕ್ಕೆ ಸಂಪೂರ್ಣ ಸಹಕಾರ ನೀಡಿದಂತಹ ಒಬ್ಬಾರ್ ಪರಿಸರದ ಪಯಾಸ್ ನೇರ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. 2 ಚೆಂಡುಗಳು ಬಾಕಿ ಇದೆ, 4 ಬೇಕಾಗಿದೆ. ಎದೆ ಬಡಿತ ಹೆಚ್ಚಿಸ್ತಾ ಇದೆ. ಪ್ರೇಕ್ಷಕರ ಮನವನ್ನ ಗೆಲ್ಲುವಂತಹ ತಂಡ ಯಾವುದು? ಯಾರು ಕೂಡ ಮೈದಾನಕ್ಕೆ ಪ್ರವೇಶಿಸುವಂತಿಲ್ಲ. ಅಕ್ರಮ್ ಆಡುವ ತುದಿಯಲ್ಲಿ. ಅಕ್ರಮ್ ಹೀರೋ ಆಗುತ್ತಾನೆಯೋ 0 ಆಗುತ್ತಾನೆಯೋ? ತನ್ವೀರ್ ಮ್ಯಾಜಿಕ್ ಅನ್ನು ಮಾಡಲೇಬೇಕಾಗಿದೆ. 2 ಚೆಂಡು ಬಾಕಿ ಇದೆ, 4 ಓಟ ವಿಜಯಕ್ಕಾಗಿ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರಿಕೆಯನ್ನು ಬಿಟ್ಟು ಎದುರಿಸಿ ಆಡುವಂತ ಆಟಗಾರ ಸ್ಟ್ರೈಕ್ ಭಾಗದಲ್ಲಿ ಅಕ್ರಮರ ಬಡ ಕಡೆಗೆ. 2 ಚೆಂಡು ಬಾಕಿ ಇದೆ, 4 ಬೇಕಾಗಿದೆ. ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು. ವಿಕೆಟ್ಗಳ ಮಧ್ಯೆ ಹರ್ಷಾದ್ ಇಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ತಿದ್ದಾರೆ. 1 ಓಟಗಳ ಸೇರ್ಪಡೆ, 1 ಚೆಂಡು ಬಾಕಿ. ನಿಸಾರ್ ಅವರೇ 3 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಖಂಡಿತವಾಗಿ ಕೂಡ ಅಭಿಮಾನಿಗಳಲ್ಲಿ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೀನಿ. ನೀವು ಯಾವ ತಂಡಕ್ಕೂ ಕೂಡ ನೀವು ಸಪೋರ್ಟ್ ಮಾಡಿ, ಆದರೆ ಒಂದು ದೊಡ್ಡ ಚಪ್ಪಾಳೆಯನ್ನು ತಟ್ಟಿಬಿಡಿ. ಕಾರಣ 1 ಚೆಂಡು ಬಾಕಿ ಇದೆ, 3 ಓಟದ ಅವಶ್ಯಕತೆ. ಬರಲಿ ಚಪ್ಪಾಳೆಗಳು. ಚಪ್ಪಾಳೆಯನ್ನು ಕೊಡಲೇಬೇಕಾಗಿದೆ. 1 ಚೆಂಡು ಬಾಕಿ ಇದೆ, 3 ಓಟ ಬೇಕಾಗಿದೆ. ನೋಡಿ, ಯಾವುದೇ ಆಟಗಾರರು ಹಿತೈಷಿಗಳು ಒಳಕ್ಕೆ ಬಂದರೆ ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಅಂಕಣವನ್ನು ಪ್ರವೇಶಿಸುವಂತಿಲ್ಲ. ಕೆಜಿಎಫ್ ಕಿಂಗ್ಡನ್ ಆಟಗಾರ ಗಮನಕ್ಕೆ, ಅದೇ ರೀತಿ ಟಾರ್ಪುಡೋಸ್ ಕನ್ನಡ ಆಟಗಾರ ಗಮನಕ್ಕೆ. 1 ಚೆಂಡು ಬಾಕಿ ಇದೆ, 3 ಓಟ. ಒಬಾರ್ ಕಪ್ ಪುಡೋಸ್ ಸ್ಥಾನ ತಂಡ ಮಾಡಬಹುದೇ. 1 ಚೆಂಡು ಬಾಕಿ ಇದೆ, 3 ಬೇಕಾಗಿದೆ. ಚಪ್ಪಾಳೆಯ ಘಂಟಾಘೋಷಗಳು ಒಂದು ಕಡೆಯಲ್ಲಾದರೆ ನಗುಮುಖದಲ್ಲಿ ಶಾಕೀರ್. ಪಂದ್ಯ ಸಮಬಲ ಬಗಲುಗೊಂಡಿದ್ದಾದಲ್ಲಿ ಸೂಪರ್ ಓವರ್ ಪಂದ್ಯವನ್ನು ಆಡಿಸಲಾಗುವುದು. 1ರ ಮುಂದೆ 3 ಓಟದ ಅವಶ್ಯಕತೆ ಇದೆ. ನಿಜಾರ್ ಮುಂದುವರಿಸಬೇಕಾಗಿದೆ. ತನ್ವೀರ್ ದಾಳಿಗಾರಿಕೆ ಭಾಗದಲ್ಲಿ 1 ಚೆಂಡು ಬಾಕಿ ಇದೆ, 3 ಓಟದ ಅವಶ್ಯಕತೆ ಇದೆ ವಿಜಯಕ್ಕಾಗಿ. ಕೊನೆಯ ಚೆಂಡು ತನ್ವೀರ್ ಟು ಶಾಕೀರ್. ಕೊನೆಯ ಚೆಂಡು ಉತ್ತಮವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಇದರೊಂದಿಗೆ ಒಬಾರ್ ಕಪ್ 2025ರ ಕ್ರಿಕೆಟ್ ಕೂಟದಲ್ಲಿ ಆ ಫೈನಲ್ಗೆ ಲಗ್ಗೆ ಇಡ್ತಾರೆ. ಕೆಜಿಎಫ್ ಕಿಂಗ್ ತಂಡ ನೇರವಾಗಿ ಟೂರ್ನಿಯ ಫೈನಲ್ಗೆ ಲಗ್ಗೆಯನ್ನು ಹಿಡಿತಾ ಇದೆ. ಅಭಿನಂದನೆಗಳು. ಟೂರ್ನಿಯಲ್ಲಿ ಭಾಗವಹಿಸಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದಂತ ಜಿಲ್ಲೆಯ ಮತ್ತೊಂದು ಹೆಸರಾಂತ ತಂಡ ಟಾರ್ಪುಡೋಸ್ ಖಾನ ತಂಡ ಕೂಡ ಅಭಿನಂದನೆಗಳು. ಇಲ್ಲಿ ಅಂಪೈರ್ಸ್
ತೀರ್ಪುಗಾರ ದಯವಿಟ್ಟು is it review ತೀರ್ಪುಗಾರ್ರೆ sir ಇಲ್ಲ UFC ಉಬಾರ್ ತಂಡದ ಆಟಗಾರರು ಸಜ್ಜಾಗಿ ನಿಲ್ಲಬೇಕು. ಲೆಟ್ಸ್ ಗೋ ದ ಫೈನಲ್ ಅಂಡ್ ದ ಟೂರ್ನಮೆಂಟ್ ದ ಗ್ರ್ಯಾಂಡ್ ಫಿನಾಲೆ ಆಫ್ ಉಬಾರ್ ಕಪ್ 2K25.